ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ನಾನು ಕಾರಣಾಂತರವಾಗಿ ಡಿ ಸಿ ಕಚೇರಿ ಹತ್ರ ಹೋದಾಗ ಈ ಮಹಿಳೆ ಒಂಟಿಯಾಗಿ ಧರಣಿ ಸತ್ಯಾಗ್ರಹನ ಅನಿರ್ದಿಷ್ಟಾವಧಿ ಸತ್ಯಾಗ್ರಹನ ಮಾಡ್ತಾಯಿದ್ರು. ಅಲ್ಲಿ ವಿಚಾರಣೆ ಮಾಡಿದಾಗ ಈ ಬ್ಯಾನರ್ ನೋಡಿದಾಗ ಅವರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿಯ ಗೂಳಿಹಟ್ಟಿ ಗ್ರಾಮದವರಂತ ಗೊತ್ತಾಯಿತು. ಇವರ ಪಿತ್ರಾರ್ಜಿತ ಆಸ್ತಿಯ 6 ಎಕರೆ 10 ಗುಂಟೆ ಜಮೀನನ್ನು ಯಾರೋ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಅವರ ಆಸ್ತಿಯನ್ನು ಮೋಸ ಮಾಡುವಂಥ ಒಂದು ಪ್ರಯತ್ನ ಆಗಿದೆ ಅಂತ ಬೋರ್ಡ್ ಹಾಕಿಕೊಂಡು ಇವರು ಸುಮಾರು 1 ತಿಂಗಳಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಂಟಿಯಾಗಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅಂದರೆ ಇವರಿಗೆ ಯಾರೂ ಸಪೋರ್ಟ್ ಇಲ್ಲ. ಇವ್ರನ್ನ ಯಾರು ಇದುವರೆಗೂ ಯಾರೂ ಬಂದಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ. ನೀನು ಯಾಕೆ ಇಷ್ಟು 17/4/2026 ಶುಕ್ರವಾರದಿಂದ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಸುಮಾರು 22ನೇ ತಾರೀಕು ಇರಬೇಕು. ಇವತ್ತು 22/5/2026 ಇಸ್ವಿ. ಸುಮಾರು 1 ತಿಂಗಳಿಗಿಂತ ಜಾಸ್ತಿ ಆಗಿದೆ ಸ್ನೇಹಿತರೆ. ಇವರು ನೋಡಿ, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇವರು ಆಸ್ತಿಯನ್ನು ಮೋಸ ಮಾಡಿದ್ದಾರೆ. ಯಾರು ಕಬಳಿಸಿದ್ದಾರೆ, ಯಾರು ಅಧಿಕಾರಿಗಳು ಖಾತೆ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಈ ವಿಡಿಯೋ ಸುಮಾರು ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳು ತಲುಪುವವರೆಗೂ ದಯವಿಟ್ಟು ಶೇರ್ ಮಾಡಿ, ಬಡವರಿಗೆ ಹೆಲ್ಪ್ ಮಾಡಿ. ಯಾಕಂದರೆ ಬಡವರಿಂದ ಯಾರೂ ಇರಲ್ಲ, ದುಡ್ಡಿರೋರಿಂದ ಎಲ್ಲರೂ ಇರ್ತಾರೆ. ಹಂಗಾಗಿ ತುಂಬ ಜನ ಹೋರಾಟ ಮಾಡೋರು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ರಾಜ್ಯ ಮಟ್ಟಕ್ಕೆ ಇದು ಮುಟ್ಟಬೇಕು. ಈ ವಿಡಿಯೋ ಹೋಗಿ ಆ ಒಂಟಿ ಮಹಿಳೆಗೆ ಖಂಡಿತ ನ್ಯಾಯ ಸಿಗೋವರೆಗೂ ಈ ವಿಡಿಯೋ ಮುಟ್ಟುವಂಥ ಒಂದು ಶೇರ್ ಮಾಡಿ, ಪ್ರಯತ್ನ ಮಾಡಿ. ನನಗಂತೂ ತುಂಬ ಸ್ನೇಹಿತರೆ, ಈ ಅಮ್ಮನ ವಯಸ್ಸು ನೋಡಿ, ಅವ್ರು ನೋಡಿ ಹೀಗಿದ್ದಾರೆ. ತುಂಬ ವಯಸ್ಸಾಗಿರೋ, ಸುಮಾರು 70 ವರ್ಷ ವಯಸ್ಸಾಗಿರೋಂಗಿದೆ. ಸುಮಾರು 70-80 ವರ್ಷ ಏಜ್ ಆಗಿದೆ. ಈ ಅಮ್ಮ 1 ತಿಂಗಳಿಂದ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದುವರೆಗೂ ಯಾವ ಅಧಿಕಾರಿಗಳು ಬಂದಿಲ್ಲ. ಸುಮಾರು 6 ಎಕರೆ 10 ಗುಂಟೆ ಜಮೀನನ್ನು ಯಾರು ಕಬಳಿಸಿದ್ದಾರೆ, ನಕಲಿ ದಾಖಲೆ ಮಾಡ್ಕೊಂಡು ಕಬಳಿಸಿದ್ದಾರೆ. ನ್ಯಾಯ ಸಿಗೋವರೆಗೆ ದಯವಿಟ್ಟು ಶೇರ್ ಮಾಡಿ, ವಿಡಿಯೋ ಮಾಡಿ.